2 ದಿನಗಳಷ್ಟೇ ಬಾಕಿ 2 ದಿನ ಕಳೆದ್ರೆ 26ನೇ ತಾರೀಕು ಟಾಕ್ಸಿಕ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಟಾಕ್ಸಿಕ್ ನ ಪ್ರೀ ರಿಲೀಸ್ ಇವೆಂಟ್ ನಿನ್ನೆ ಹೈದರಾಬಾದ್ ನಲ್ಲಿ ನಡೆಯಿತು. ಆದರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವಘಡ ನಡೆದಿದೆ. ಸೌಂಡ್ ಬಾಕ್ಸ್ ಸ್ಟ್ಯಾಂಡ್ ಮೇಲಿಂದ ವಿದ್ಯಾರ್ಥಿಗಳು ಏಕಾಏಕಿ ಕೆಳಗೆ ಬಿದ್ದಿದ್ದಾರೆ. ಆ ಸೌಂಡ್ ಬಾಕ್ಸ್ ಸ್ಟ್ಯಾಂಡ್ ಕೂಡ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಹೈದರಾಬಾದ್ನ ಮಲ್ಲಾರೆಡ್ಡಿ ಯೂನಿವರ್ಸಿಟಿಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಆಯೋಜನೆಯಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಸಿನಿಮಾ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ನಟ ಯಶ್ ವೇದಿಕೆಯ ಮೇಲೆ ಮಾತನಾಡ್ತಾ ಇದ್ದಂತಹ ವೇಳೆ ಆ ಸೌಂಡ್ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡ್ ನ ಮೇಲೆ ವಿದ್ಯಾರ್ಥಿಗಳು ಹತ್ತಿದ್ದಾರೆ. ಆ ಟೈಮ್ನಲ್ಲಿ ಏಕಾಏಕಿ ಆ ಸ್ಟ್ಯಾಂಡ್ ಕುಸಿದು ಬಿಟ್ಟಿದೆ. ಹಲವು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಇಬ್ಬರಿಗೆ ಗಂಭೀರ ಗಾಯವಾಗಿದೆ ಅನ್ನುವಂತಹ ಮಾಹಿತಿ. ವಿದ್ಯಾರ್ಥಿಗಳು ಕೆಳಗೆ ಬೀಳ್ತಾ ಇದ್ದ ಹಾಗೆ ತಕ್ಷಣ ಅದನ್ನ ಯಶ್ ಗಮನಿಸ್ತಾರೆ. ವಿದ್ಯಾರ್ಥಿಗಳಿಗೆ ಹುಷಾರಾಗಿರಿ ಅಂತ ಹೇಳಿ ವೇದಿಕೆ ಮೇಲಿಂದಾನೇ ಸೂಚನೆಯನ್ನ ಕೊಡುವಂತಹ ಕೆಲಸ, ಎಚ್ಚರಿಸುವಂತಹ ಕೆಲಸವನ್ನ ನಟ ಯಶ್ ಮಾಡ್ತಾರೆ. ಟಾಕ್ಸಿಕ್ ಇಡೀ ದೇಶ ಕಾಯ್ತಾ ಇರುವಂತಹ ಸಿನಿಮಾ, ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ಸಿನಿಮಾ. ನಟ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಗ್ಗೆ ನಿರೀಕ್ಷೆ ಬಹಳಷ್ಟಿದೆ. 26ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ರಿಲೀಸ್ಗೂ ಮೊದಲೇ ಬಹಳ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ನ ಕೂಡ ಮಾಡಿದೆ ಟಾಕ್ಸಿಕ್. ಹೈದರಾಬಾದ್ ನಲ್ಲಿ ನಿನ್ನೆ ಮಲ್ಲಾರೆಡ್ಡಿ ಯೂನಿವರ್ಸಿಟಿ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಪ್ರೀ ರಿಲೀಸ್ ಇವೆಂಟ್. ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಸಿನಿಮಾ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕನ್ನಡದ ನಟನ ಸಿನಿಮಾ, ಅಂಥದ್ದೊಂದು ದೊಡ್ಡ ಕ್ರೌಡ್, ಅಂಥದ್ದೊಂದು ದೊಡ್ಡ ಮಟ್ಟದ ಪ್ರೀ ರಿಲೀಸ್ ಇವೆಂಟ್ ನಿಜಕ್ಕೂ ಕನ್ನಡಿಗರಿಗೆ ಇದು ಹೆಮ್ಮೆಯ ವಿಚಾರ. ಆದ್ರೆ ಕಾರ್ಯಕ್ರಮ ಆಯೋಜನೆಯಾಗಿದ್ದಂತಹ ಸಂದರ್ಭದಲ್ಲೇ ನಟ ಯಶ್ ವೇದಿಕೆ ಮೇಲೆ ಮಾತನಾಡ್ತಿರ್ತಾರೆ. ಯಶ್ರ ಮಾತುಗಳನ್ನ ಕೇಳಿಸ್ಕೊಳ್ಬೇಕು, ಯಶ್ರನ್ನ ನೋಡ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ ಸೌಂಡ್ ಬಾಕ್ಸ್ ನ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡ್ ನ ಮೇಲೆ ಕೆಲ ವಿದ್ಯಾರ್ಥಿಗಳು ಹತ್ತಿದ್ದಾರೆ. ಆ ವೆಯ್ಟ್ ಅನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಆ ಸ್ಟ್ಯಾಂಡ್ಗೆ ಏಕಾಏಕಿ ಸ್ಟ್ಯಾಂಡ್ ಕುಸಿದು ಬಿಟ್ಟಿದೆ. ಅದರಲ್ಲಿದ್ದಂಥ 5-6 ಮಂದಿ ವಿದ್ಯಾರ್ಥಿಗಳು ಅದನ್ನ ಹತ್ತಿದ್ರು. ಅವರು ಕೂಡ ಆ ಸ್ಟ್ಯಾಂಡ್ ನ ಜೊತೆಗೆ ಕುಸಿದು ಕೆಳಕ್ಕೆ ಬೀಳ್ತಾರೆ. ತಕ್ಷಣ ಬಿದ್ದವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಪ್ರಯತ್ನ ಆಗುತ್ತೆ. ಹಲವರು ಗಾಯಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ, ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ ಎನ್ನುವಂತಹ ಮಾಹಿತಿ ಇದೆ. ಇನ್ನು ಆಡಿಯೋದಲ್ಲೂ ಕೂಡ ನೀವು ಬಹಳ ಸ್ಪಷ್ಟವಾಗಿ ಕೇಳಿಸ್ಕೊಳ್ಬಹುದು. ಆ ಸ್ಟ್ಯಾಂಡ್ ಕುಸಿತಾ ಇದ್ದ ಹಾಗೆ ನಟ ಯಶ್ ಅದನ್ನ ಗಮನಿಸ್ತಾರೆ, ಜೋರಾಗಿ ಕಿರ್ಚಿಬಿಡ್ತಾರೆ, ಬಿ ಕೇರ್ಫುಲ್ ಅಂತ ಹೇಳಿ, ನೋಡ್ಕೊಂಡು ನಿಂತ್ಕೊಳ್ಳಿ, ಹುಷಾರಾಗಿರಿ ಅಂತ ಹೇಳಿ ವೇದಿಕೆ ಮೇಲಿಂದಾನೇ ಅಲರ್ಟ್ ಮಾಡುವಂತಹ ಪ್ರಯತ್ನವನ್ನ ನಟ ಯಶ್ ಆ ಸಂದರ್ಭದಲ್ಲಿ ಮಾಡ್ತಾರೆ. ನಟ ಯಶ್ ಮಾತನಾಡ್ತಾ ಇರ್ತಾರೆ ವೇದಿಕೆ ಮೇಲೆ. ಸಡನ್ ಆಗಿ ಆ ಸೌಂಡ್ ಬಾಕ್ಸ್ ನ ಸ್ಟ್ಯಾಂಡ್ ಏಕಾಏಕಿ ಕುಸಿದು ಬಿಡುತ್ತೆ. ವಿದ್ಯಾರ್ಥಿಗಳು ಅದರಲ್ಲಿ ಇದ್ದವರು ಕೆಳಕ್ಕೆ ಬೀಳ್ತಾರೆ. ಅದನ್ನ ಗಮನಿಸ್ತಾರೆ ಯಶ್. ತಕ್ಷಣ ಜೋರಾಗಿ ಕಿರಿಸ್ತಾರೆ, ಬಿ ಕೇರ್ಫುಲ್ ಅಂತ ಹೇಳಿ. ಅದಾದ ನಂತರ ಎನ್ಶೋರ್ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಓಕೆನಾ, ಯಾರಿಗೂ ಏನು ಆಗಿಲ್ವಾ ಅಂತ ಹೇಳಿ ಮುಂಭಾಗದಲ್ಲಿದ್ದಂತಹ ಅವ್ರ ಟೀಮ್ ಸೂಚನೆ ಕೊಡ್ತಾರೆ. ತಕ್ಷಣ ಅಲ್ಲಿಗೆ ಹೋಗಿ ಏನಾಯ್ತು ಅಂತ ನೋಡಿ, ಅಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಅದಾದ ನಂತರ ಮತ್ತೊಂದು ಭಾಗಕ್ಕೆ ತಿರುಗ್ತಾರೆ. ಅಲ್ಲೂ ವಿದ್ಯಾರ್ಥಿಗಳು ಮೇಲ್ಭಾಗಕ್ಕೆ ಹತ್ತಿರ್ತಾರೆ. ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಯಶ್ ದಯವಿಟ್ಟು ಕೆಳಕ್ಕಿಳೀರಿ, ಹಾಗೆ ಹತ್ತೋದಕ್ಕೆ ಹೋಗ್ಬೇಡಿ, ಹುಷಾರಾಗಿರಿ, ಕೆಳಕ್ಕಿಳೀರಿ ಅಂತ ಹೇಳಿ. ಅದಾದ ನಂತರ ಆ ಜಾಗದಲ್ಲಿ ಎಲ್ಲಿ ಆ ಸ್ಟ್ಯಾಂಡ್ ಬಿದ್ದಿದ್ಯೋ ಅಲ್ಲಿ ಎಲ್ಲಾನು ಓಕೆನಾ, ಎಲ್ಲರೂ ಸೇಫಾ ಅನ್ನೋದನ್ನ ಎನ್ಶೋರ್ ಮಾಡ್ಕೊಂಡು, ಇದೆಲ್ಲ ಸುಮಾರು ಮೇ ಬಿ ಒಂದು 40 ಸೆಕೆಂಡ್, 1 ನಿಮಿಷ ನಡೆಯುತ್ತೆ. ಅದನ್ನ ಎನ್ಶೋರ್ ಮಾಡ್ಕೊಂಡು ಏನು ಆಗಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅದಾದ ನಂತರ ಯಶ್ ತಮ್ಮ ಮಾತನ್ನ ಮುಂದುವರಿಸ್ತಾರೆ. ಅದಾದ ನಂತರವೂ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಯಶ್ ಹೇಳಿದ್ ಒಂದೇ ಮಾತು, ನಾವೇನು ಸಿನಿಮಾ ನಟರಷ್ಟೇ, ನಾವೇನು ದೊಡ್ಡದೇನೂ ಸಾಧಿಸಿಲ್ಲ, ಜೀವನ ನಿಮ್ಗೂ ಇದೆ, ನೀವು ಏನಾದ್ರೂ ದೊಡ್ಡದನ್ನ ಸಾಧಿಸಿ, ಸಿನಿಮಾನ ಎಂಜಾಯ್ ಮಾಡಿ, ಬಟ್ ನಿಮ್ಮ ಜೀವನದಲ್ಲಿ ದೊಡ್ಡದನ್ನ ಏನಾದ್ರೂ ಸಾಧಿಸಿ ಅಂತ ಹೇಳಿ ಆ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ನಟ ಯಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.